ಕರ್ನಾಟಕಕ್ಕೂ ಯೋಗಿ ಮಾಡೆಲ್ ಬರಬೇಕು ಅಂತ ಜನರು ಯಾಕಾಗಿ ಬಯಸ್ತಾ ಇದ್ದಾರೆ? ಗಲಭೆಕೋರರ ವಿರುದ್ಧ, ಹಿಂಸಾಚಾರ ಮಾಡಿದವರ ವಿರುದ್ಧ ಯೋಗಿ ಆದಿತ್ಯನಾಥ್ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ? ಪೊಲೀಸ್ ಸ್ಟೇಷನ್ ಅನ್ನ ಧ್ವಂಸಗೊಳಿಸಿದವರನ್ನು ಗಲಭೆಕೋರರು ಅಂತ ಹೇಳುವುದಕ್ಕೂ ನಮ್ಮ ಸರ್ಕಾರಕ್ಕೆ ಬಾಯಿ ಬರಲ್ಲ. ಗಲಭೆಕೋರರನ್ನ ಸಣ್ಣ ಮಕ್ಕಳು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಗೃಹ ಸಚಿವರಿಗಂತೂ ಈ ಬಗ್ಗೆ ಮಾಹಿತಿನೇ ಇಲ್ಲ ಬಿಡಿ. ಇದೇ ಯೋಗಿ ರಾಜ್ಯಕ್ಕೂ ಕರ್ನಾಟಕಕ್ಕೂ ಇರುವ ವ್ಯತ್ಯಾಸ. ನಮಸ್ಕಾರ. ಯೋಗಿ ಆದಿತ್ಯನಾಥ್ ಒಬ್ಬ ಖಡಕ್ ರಾಜಕಾರಣಿ. ಪುಂಡರು ಪೋಖರಿಗಳನ್ನ ಬಾಲ ಬಿಚ್ಚೋದಕ್ಕೆ ಬಿಡಲ್ಲ. ಗಲಭೆ ಹಿಂಸಾಚಾರಗಳೇನಾದ್ರೂ ನಡೆದ್ರೆ ಅವರಿಗೆ ತಕ್ಕ ಶಿಕ್ಷೆಯನ್ನ ವಿಧಿಸುವವರೆಗೆ ಇವರು ಸುಮ್ಮನಿರಲ್ಲ. ಇಂತಹ ಒಬ್ಬ ಖಡಕ್ ರಾಜಕಾರಣಿ ತೆಗೆದುಕೊಳ್ಳುವಂತಹ ಕ್ರಮಗಳು ಯೋಗಿ ಮಾಡೆಲ್ ಅಂತಾನೆ ಪ್ರಚಲಿತದಲ್ಲಿದೆ. ಈಗ ಯೋಗಿ ಆದಿತ್ಯನಾಥ್ ಅವರು ಸಂಬಾಲ್ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದಂತಹ ಗಲಭೆಕೋರರನ್ನ ಮಟ್ಟ ಹಾಕೋದಕ್ಕಾಗಿ ಅನೇಕ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಯಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾರೆ ನೋಡೋಣ. ನವೆಂಬರ್ 24ರಂದು ಸಂಭಾಲ್ನ ಶಾಹಿ ಜಾಮಾ ಮಸೀದಿಯಲ್ಲಿ ಸಮೀಕ್ಷೆ ನಡೀತಾ ಇರಬೇಕಾದ್ರೆ ಅಲ್ಲಿ ದೊಡ್ಡ ಹಿಂಸಾಚಾರ ನಡೆಯುತ್ತೆ. ಆ ಗಲಭೆಯಲ್ಲಿ ಭಾಗಿಯಾಗಿದ್ದಂತಹ 74 ಶಂಕಿತರನ್ನ ಪತ್ತೆ ಹಚ್ಚೋದಕ್ಕಾಗಿ ಆ 74 ಶಂಕಿತರ ಫೋಟೋಗಳನ್ನ ಒಳಗೊಂಡಿರುವಂತಹ ಪೋಸ್ಟರ್ ಗಳನ್ನ ಅಲ್ಲಲ್ಲಿ ಹಾಕಿದ್ದಾರೆ. ಈ ಆರೋಪಿಗಳ ಫೋಟೋಗಳನ್ನ ಸಂಭಾಲ್ ಮಾತ್ರ ಅಲ್ಲದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರಿಸಿದ್ದಾರೆ. ಈ ಹಿಂಸಾಚಾರಕ್ಕೆ ಸಂಬಂಧಿಸಿದಂತ 76 ಶಂಕಿತರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಈ ಹಿಂಸಾಚಾರದ ಮಾಸ್ಟರ್ ಮೈಂಡ್ ಶಾರಿಕ್ ಸಾಥಾ ಈಗಾಗಲೇ ದುಬೈಗೆ ಪರಾರಿಯಾಗ್ಬಿಟ್ಟಿದ್ದಾನೆ. ಇನ್ನೂ ಉಳಿದ 74 ಗಲಭೆಕೋರರನ್ನ ಬಂಧಿಸುವುದಕ್ಕಾಗಿ ಪೊಲೀಸರು ಯೋಗಿ ಆದಿತ್ಯನಾಥ್ ಅವರ ಆದೇಶದಂತೆ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಈ 74 ಗಲಭೆಕೋರರ ಬಗ್ಗೆ ಮಾಹಿತಿಯನ್ನ ನೀಡುವವರಿಗೆ ವಿಶೇಷ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. ಈ ಹಿಂಸಾಚಾರದಲ್ಲಿ ಸಂಭಾಲ್ನಲ್ಲಿರುವವರು ಮಾತ್ರ ಅಲ್ಲ, ಸಂಭಾಲ್ನ ಹೊರಗಿನಿಂದಲೂ ಕೂಡ ಸುಮಾರು 150 ಜನರನ್ನ ಕರ್ಕೊಂಡು ಬಂದು ಹಿಂಸಾಚಾರವನ್ನ ನಡೆಸಲಾಗಿದೆ. ಹಾಗಾಗಿ ಅವರನ್ನ ಪತ್ತೆ ಹಚ್ಚೋದಕ್ಕಾಗಿ ಈಗಾಗಲೇ ಅವರ ಫೋನ್ ನಂಬರ್ಗಳ ಬಗ್ಗೆ ಮಾಹಿತಿಯನ್ನೂ ಪೊಲೀಸರು ಕಲೆ ಹಾಕಿದ್ದಾರೆ. ಹಿಂಸಾಚಾರದಲ್ಲಿ ಗಾಯಗೊಂಡ ವ್ಯಕ್ತಿಗಳ ಕುಟುಂಬದಿಂದ 12 FIR ಗಳನ್ನ ದಾಖಲಿಸಿಕೊಂಡಿದ್ದಾರೆ. ಈ ಗಲಭೆಕೋರರನ್ನ ಪತ್ತೆ ಹಚ್ಚುವುದಕ್ಕಾಗಿ SIT ಅನ್ನು ರಚಿಸಲಾಗಿದೆ. ದೆಹಲಿ ಪೊಲೀಸರು ಹಿಂಸಾಚಾರ ನಡೆದ ದಿನದಿಂದಲೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದಂತಹ ಶಂಕಿತರನ್ನ ಬಂಧಿಸುವುದಕ್ಕಾಗಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಅಲ್ವಾ? ಆದ್ರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಅವತ್ತು ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಅಷ್ಟೊಂದು ದೊಡ್ಡ ಗಲಭೆ ಆಯಿತು. ಪೊಲೀಸ್ ಸ್ಟೇಷನ್ಗಳನ್ನೇ ಸುಟ್ಟು ಹಾಕಿದ್ರು. ಅಂತಹ ಗಲಭೆಕೋರರನ್ನ ಅಮಾಯಕರು ಅಂತ ಹೇಳಿದ್ರು. ಗಲಭೆಕೋರರನ್ನ ಬಿಡುಗಡೆ ಮಾಡಿ ಅನ್ನುವಂತಹ ಮಾತುಗಳು ಕೇಳಿಬಂತು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ವಾಹನಗಳ ಮೇಲೆ ದಾಳಿ ಮಾಡಿದ್ರು. ಈ ರೀತಿ ವಿಕೃತಿಯನ್ನ ಮೆರೆದಿದ್ದಂತಹ ಗಲಭೆಕೋರರ ಮೇಲಿದ್ದ ಕೇಸ್ಗಳನ್ನೇ ವಾಪಸ್ ತಗೊಂಡ್ರು. ಈಗ ಮೈಸೂರಿನಲ್ಲೂ ಇಂಥದ್ದೇ ಗಲಭೆ ನಡೆದಿದೆ. ಈ ಗಲಭೆಯನ್ನ ನಡೆಸಿದವರನ್ನ ಪುಂಡರು, ಇವರು ಗಲಭೆಕೋರರು ಅಂತ ಹೇಳೋದಕ್ಕೂ ನಮ್ಮ ಸರ್ಕಾರಕ್ಕೆ ಬಾಯಿ ಬರ್ತಿಲ್ಲ. ಅಯ್ಯೋ ಪಾಪ, ಅವರು ಸಣ್ಣ ಮಕ್ಕಳು ಅಂತ ಹೇಳಿ DCM ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಈ ಗಲಭೆಯಲ್ಲಿ ಪೊಲೀಸರದ್ದೇ ತಪ್ಪು ಅಂತ ಹೇಳಿ ರಾಜಣ್ಣ ಅವರು ಹೇಳ್ತಾರೆ. ನಮ್ಮ ಗೃಹ ಸಚಿವರಂತೂ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಅಲ್ಲಿ ಏನೂ ನಡೆದೇ ಇಲ್ವೇನೋ ಅನ್ನೋ ತರ ಮಾತಾಡ್ತಾರೆ. ಅಯ್ಯೋ, ಯೋಗಿ ಆದಿತ್ಯನಾಥ್ ಅವರ ತರ ಗಿಲ್ಡೋಸರ್ ಎಲ್ಲ ತರೋದಕ್ಕೆ ಆಗಲ್ಲ, ಯೋಗಿ ಮಾಡೆಲ್ ಅನ್ನ ಇಲ್ಲಿ ತರೋದು ಅಸಾಧ್ಯ ಅಂತ ಹೇಳಿ ಗೃಹ ಸಚಿವರು ಹೇಳ್ತಾರೆ. ಸೊ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ಗಲಭೆಕೋರರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ಅವರನ್ನ ಯಾವ ರೀತಿಯಾಗಿ ಮಟ್ಟ ಹಾಕ್ತಾರೆ, ಅದೇ ನಮ್ಮ ಕರ್ನಾಟಕದಲ್ಲಿ ಇಂತಹ ಗಲಭೆಕೋರರನ್ನ ಯಾವ ರೀತಿಯಾಗಿ ನಡೆಸಿಕೊಳ್ತಾರೆ ಅಂತ ಗೊತ್ತಾಯ್ತಲ್ವಾ? ಹಾಗಾಗಿ ಯೋಗಿ ಮಾಡೆಲ್ ಕರ್ನಾಟಕಕ್ಕೆ ಬರಬೇಕು ಅಂತ ಜನರು ಬಯಸೋದ್ರಲ್ಲಿ ತಪ್ಪೇ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.